ಪಾಕಿಸ್ತಾನಿಗಳಿಗೆ ಭಾರತ ಬಿಟ್ಟು ಹೋಗುವುದಕ್ಕೆ ಇವತ್ತೇ ಕೊನೆಯ ದಿನಾಂಕ, ಇವತ್ತೇ ಕೊನೆಯ ದಿನ. ಇವತ್ತು ಮಧ್ಯರಾತ್ರಿಯ ಒಳಗೆ ಪಾಕಿಸ್ತಾನಿಗಳು ವಾಪಸ್ ಹೋಗಬೇಕು. ಪಾಕಿಸ್ತಾನಿಗಳಿಗೆ ಭಾರತ ಬಿಟ್ಟು ಹೋಗೋದಕ್ಕೆ ಇವತ್ತೇ ಕೊನೆಯ ದಿನ. ಇವತ್ತು ಮಧ್ಯರಾತ್ರಿಯ ಒಳಗೆ ಪಾಕಿಸ್ತಾನಿಗಳು ವಾಪಸ್ ಹೋಗಬೇಕು. ಒಂದು ವೇಳೆ ಹೋಗದಿದ್ದರೆ ಇಲ್ಲೀಗಲ್. ಒಂದು ದಿನ ಉಳ್ಕೊಂಡ್ರು ಕೂಡ ಕಾನೂನು ಬಾಹಿರವಾಗಿ ಉಳ್ಕೋತೀರಿ. ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸರ್ಕಾರದ ಖಡಕ್ ಸೂಚನೆ. ಎಲ್ಲ ರಾಜ್ಯಗಳಿಗೂ ಇಂದು ಮಧ್ಯರಾತ್ರಿ ಬಳಿಕ ಪಾಕಿಗಳಿಗೆ ನೀಡಿದ್ದ ವೀಸಾ ರದ್ದಾಗುತ್ತೆ. ನಾಳೆ ಮಧ್ಯರಾತ್ರಿ ಬಳಿಕ ವೈದ್ಯಕೀಯ ವೀಸಾ ಕೂಡ ಅಂತ್ಯ ಆಗುತ್ತೆ. ಕರ್ನಾಟಕದಲ್ಲೂ ಇರುವ ಪಾಕಿಸ್ತಾನಿಗಳನ್ನ ವಾಪಸ್ ಕಳಿಸಲು ಕ್ರಮ ಪ್ರತಿ ರಾಜ್ಯವೂ ಮಾಡಬೇಕದು. ಪಾಕಿಸ್ತಾನಿಗಳಿಗೆ ಭಾರತ ಬಿಟ್ಟು ಹೋಗೋದಕ್ಕೆ ಇವತ್ತೇ ಡೆಡ್ಲೈನ್. ಇವತ್ತು ಮಧ್ಯರಾತ್ರಿಯ ಒಳಗೆ ನೀವು ಇಮಿಗ್ರೇಷನ್ ಮುಗಿಸ್ಕೋತೀರೋ, ಇಮಿಗ್ರೇಷನ್ ಮುಗಿಸ್ಕೊಳ್ಳದಲ್ಲೇ ಫ್ಲೈಟ್ ಹತ್ಕತ್ತೀರೋ ಗೊತ್ತಿಲ್ಲ. ಏರ್ಪೋರ್ಟಿಗೆ ಹೋಗ್ತಿರೋ ಅಥವಾ ಸಮುದ್ರಕ್ಕೆ ಬೀಳ್ತಿರೋ, ಭಾರತ ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಇವತ್ತು ಮಧ್ಯರಾತ್ರಿಯ ಒಳಗೆ ಪಾಕಿಸ್ತಾನದ ಪಾಕ್ ಪ್ರಜೆಗಳು ಭಾರತದ ಭೂಮಿಯ ಮೇಲೆ ನಿಮ್ಮ ಪಾದಸ್ಪರ್ಶಗಳಾಗಿರಬಾರದು. ಭಾರತವನ್ನು ಬಿಟ್ಟು ಹೋಗ್ತಾ ಇರಬೇಕು. ಇದು ಕೇಂದ್ರ ಸರ್ಕಾರದ ಅಧಿಕೃತವಾಗಿ ಭಾರತದ ಪ್ರತಿ ರಾಜ್ಯಕ್ಕೂ ಕೂಡ ನೋಟಿಸ್ ಕಳಿಸಲಾಗಿದೆ. ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ನಿಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಪಾಕ್ ಪ್ರಜೆಗಳನ್ನ ಗುರುತು ಮಾಡಿ, ಅಂದ್ರೆ ಅಧಿಕೃತವಾಗಿ ಅಲ್ಲಿನ ಪ್ರತಿ ರಾಜ್ಯದ ಗೃಹ ಸಚಿವಾಲಯದಲ್ಲಿ ಆ ಮಾಹಿತಿ ಇರುತ್ತೆ. ಸೊ ಪಾಕ್ ಪ್ರಜೆಗಳನ್ನ ಮಾಹಿತಿ ಸಂಗ್ರಹಿಸಿ ಅವರಿಗೆ ನೋಟಿಸ್ ಕೊಡಬೇಕು ಮತ್ತು ಅವರ ಎಲ್ಲಾ ತರಹದ ವೀಸಾ ರದ್ದಾಗುತ್ತೆ. ಪಾಕ್ ಬಾರ್ಡರ್ ಅಲ್ಲಿ ನಿಂತ್ಕೊಂಡ ಯಾವನೋ ಒಬ್ಬ ಉಗ್ರಗಾಮಿ ಮಾಡ್ದ ಅಂತ ಹೇಳಿ ಪಾಕಿಸ್ತಾನದ ಪ್ರಜೆಗಳನ್ನ ಕಳಿಸೋದು ತಪ್ಪಲ್ವಾ ಅಂತ ಕೇಳಬಹುದು. ಆದ್ರೆ ಇದು ಬಿಟ್ಟು ಬೇರೆ ಮಾರ್ಗಗಳಿಲ್ಲ. ಪಾಕಿಸ್ತಾನಕ್ಕೆ ಆಘಾತ ಕೊಡೋದಕ್ಕೆ ಯುದ್ಧ ಮಾಡಲೇಬೇಕು ಅಂತೇನೂ ಇಲ್ಲ. ಇದು ಒಂಥರದ್ದು ಯುದ್ಧವೇ. ಸಿಂಧೂ ನದಿಯನ್ನ ಬ್ಲಾಕ್ ಮಾಡಿದ್ದು ಘನಘೋರ ಯುದ್ಧ. ಪಾಕ್ ಪ್ರಜೆಗಳನ್ನ ಭಾರತದಿಂದ ಪಾಕಿಸ್ತಾನಕ್ಕೆ ಮರಳಿ ಕಳಿಸ್ತಾ ಇರೋದು ಪಾಕಿಸ್ತಾನ ಎಂದು ಊಹಿಸದೆ ಇರ್ತಕ್ಕಂಥ ಆಘಾತ. ಯುದ್ಧಕ್ಕಿಂತ ಭಯಾನಕ ಶಿಕ್ಷೆ ಇದು. ಯುದ್ಧಕ್ಕಿಂತ ಭಯಾನಕ ಶಿಕ್ಷೆ. ಒಂದು ಹನಿ ನೀರು ಸಿಗದೆ ಇದ್ರೆ ವಿಲ ಒದ್ದಾಡುವಾಗ ಗೊತ್ತಾಗುತ್ತೆ ಪಾಕ್ ಬಾರ್ಡರ್ನಲ್ಲಿ ಯುದ್ಧ ನೀತಿಯನ್ನ ಉಲ್ಲಂಘನೆ ಮಾಡಿದೆಷ್ಟು ತಪ್ಪು ಅಂತ. ಪಾಕ್ ಸರ್ಕಾರ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳುತ್ತೆ. ಪಾಕ್ ಸರ್ಕಾರದ ಗಮನಕ್ಕೆ ಬರದೆ ಪಾಕಿಸ್ತಾನದ ಬಾರ್ಡರ್ನಲ್ಲಿ ಉಗ್ರರು ಹೆಂಗ್ ಬರ್ತಾರೆ? ಪಾಕಿಸ್ತಾನದ ರಕ್ಷಣಾ ಸಚಿವನಿಗೆ ಮಾಹಿತಿ ಕೊಡದೆ, ರಕ್ಷಣಾ ಇಲಾಖೆಗೆ ಮಾಹಿತಿ ಇಲ್ಲದೆ ಪಾಕ್ ಬಾರ್ಡರ್ನಲ್ಲಿ ಭಯೋತ್ಪಾದಕರು ಹೆಂಗ್ ನಿಂತ್ಕೋತಾರೆ? ಸೊ ಈ ಎಲ್ಲದರ ಆಧಾರದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಎಲ್ಲ ಸಂಬಂಧಗಳಿಗೂ ಕೂಡ ತಿಲಾಂಜಲಿ ಇಡಲಾಗಿದೆ. ಇವತ್ತು ಪಾಕಿಸ್ತಾನಿಗಳಿಗೆ ಡೆಡ್ಲೈನ್ ಕೊಡಲಾಗಿದೆ. ಇವತ್ತು ಮಧ್ಯರಾತ್ರಿಯ ಒಳಗಾಗಿ ಪಾಕಿಸ್ತಾನದ ಪ್ರಜೆಗಳು ಭಾರತ ಬಿಟ್ಟು ಹೋಗಬೇಕಾಗಿ ಬರುತ್ತೆ. ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. ಆ ಪ್ರಜೆಗಳ ಪೈಕಿ ಯಾರೂ ಕೂಡ ಉಳಿಯಬಾರದು ಭಾರತದಲ್ಲಿ. ಇವತ್ತು ಮಧ್ಯರಾತ್ರಿ ಅವರ ಎಲ್ಲ ವೀಸಾಗಳು ಅಸಿಂಧು ಆಗುತ್ತೆ, ರದ್ದಾಗುತ್ತೆ. ಒಂದು ವೇಳೆ ಇವತ್ತು ಹೋಗದೆ ಉಳಿದುಕೊಂಡ್ರೆ ಅವರಿಗೂ ಕೂಡ ಕಾದಿದೆ ಜೈಲು ಶಿಕ್ಷೆ.